ಕೇಸರಿ ಶಾಲ್ ಹಾಕಿದ ಪ್ರತಿ ಕಾರ್ಯಕರ್ತನು ನನ್ ಜೊತೆಗೆ ನಿಂತಿದ್ದಾನೆ. ಸೊ ನಾನು ಇಲ್ಲಿವರೆಗೂ ಕೂಡ ನೀವು ನಂಬಲ್ಲ, ತುಂಬಾ ಕಷ್ಟದ ದಿನಗಳಲ್ಲಿ ಜೈಲ್ಗೆ ಹೋಗಿದ್ದಾಗ್ಲೂ ಕೂಡ ತುಂಬಾ ಹತ್ರ ಸಂಬಂಧಿಕರು ಯಾರು ಬಂದಿರ್ಲಿಲ್ಲ. ಬಟ್ ನನ್ನ ನೋಡಕ್ ಬಂದಿದ್ದು ನನ್ನ ಕಾರ್ಯಕರ್ತ. ಅವ್ರು ಯಾವಾಗ್ಲೂ ಅದನ್ನ ಹೇಳೋರು, ಯಾಕಂದ್ರೆ ಸಮಾಜಕ್ಕೋಸ್ಕರ ನೀನೇನ್ ಕೆಲಸ ಮಾಡಿದ್ಯಾ ಅದನ್ನ ನಾವ್ ಯಾವತ್ತೂ ಮರೆಯಲ್ಲ ಅಂತ. ಇವತ್ತು ಪ್ರತಿ ಜಿಲ್ಲೆನಲ್ಲಿ ಅಂತ ಕಾರ್ಯಕರ್ತರಿದ್ದಾರೆ. ಸೊ ಎಲ್ಲಾ ಕಾರ್ಯಕರ್ತರು ಅವ್ರ ಋಣಗಳನ್ನ ನಾನು ಖಂಡಿತ ಯಾವತ್ತೂ ತೀರ್ಸಕ್ ಸಾಧ್ಯ ಇಲ್ಲ. ಎಲ್ರು ಹೇಳ್ತಾರೆ ಚೈತ್ರನ್ ಧೈರ್ಯ ಅಂತ, ನಾನು ಹೇಳ್ತೀನಿ ಚೈತ್ರನ್ ಧೈರ್ಯ ಅಲ್ಲ, ಚೈತ್ರನ್ ನಿಂತಿರುವ ಕಾರ್ಯಕರ್ತರು ನಿಜವಾದ ಧೈರ್ಯ ಅಂತ. ನಾನ್ ಇವತ್ತಿಗೆ 1000 ಸಲ ಕೆಳಗಡೆ ಬೀಳ್ಬೋದು, 1001ನೇ ಸಲ ನನ್ ಮತ್ತೆ ಸಂಘಟನೆಯಲ್ಲಿ ಬೇಸಿಕ್ ಲೆವೆಲ್ ಇಂದ ಕಟ್ಟಬಲ್ಲೆ ಅನ್ನೋ ಧೈರ್ಯ ನಂಗೆ ಯಾಕಿದೆ ಅಂದ್ರೆ ಕಾಲೇಜ್ ಲೈಫ್ ಅಲ್ಲಿ ನಾನು ಅದನ್ನ ಕಲ್ತಿದ್ದೀನಿ. ದಿಢೀರ್ ಅಂತ ರಾತ್ರಿ ಭಾಷಣ ಮಾಡಿ ಬಂದವಳಲ್ಲ. 2018 ಅಲ್ಲಿ ಒಂದ್ಸಲ ಕೇಸ್ ಆಗುತ್ತೆ, ಪೂರ್ತಿ ವಾಶೌಟ್ ಚೈತ್ರ ಅಂತ ಬರುತ್ತೆ. ಅಗೇನ್ ಮತ್ತೆ 2020 ಬಂದ್ರೆ ಮತ್ತೆ ನಾನು ಮತ್ತೆ ಪೀಕ್ ಹೋಗ್ತೀನಿ. ನಾನು ಕೊರೋನಾ ಬರುತ್ತೆ, ಮತ್ತೆ ಮನೆಯಲ್ಲಿ ಕೂತ್ಕೊಂತೀನಿ. ಮತ್ತೆ ಬಂದ್ರೆ 2022 ಬಂದಾಗ ಮತ್ತೆ ಪೀಕ್ ಹೋಗ್ತೀನಿ. ಅಗೇನ್ 23 ನಲ್ಲಿ ಮತ್ತೆ ಕೇಸ್ ಆಗುತ್ತೆ. ಫುಲ್ ಸ್ಕ್ರಾಚ್, ಫುಲ್ ಮೈನಸ್. ಇನ್ನೋಯ್ತು ಮುಗುದೈ ಚೈತ್ರ, ನೀನ್ ಏನ್ ಮಾಡಿದ್ರು ಅವಳ ಮೇಲ್ ಬರಕ್ ಸಾಧ್ಯನೇ ಇಲ್ಲ ಅನ್ನೋ ತರದ ಒಂದಷ್ಟು ಷಡ್ಯಂತ್ರಗಳು ಬರುತ್ತೆ. ನಾನ್ ಯಾವಾಗ್ಲೂ ಏನ್ ನಂಬ್ತೀನಿ ಅಂದ್ರೆ ನನ್ ಜೀವನದ ಬಹಳ ದೊಡ್ಡ ಮಂತ್ರ ಅಂದ್ರೆ ಧರ್ಮ ರಕ್ಷತೆ ರಕ್ಷಿತಃ ಅಂತ. ಧರ್ಮಕ್ಕೋಸ್ಕರ ನೀವು ನ್ಯಾಯವಾಗಿ ಕೆಲಸ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಧರ್ಮ ನಿಮ್ಮನ್ನ ರಕ್ಷಣೆ ಮಾಡುತ್ತೆ.